ಕೊರಗಜ್ಜ ಅನ್ನೋದು ತುಳುನಾಡ ಜನರ ನಂಬಿಕೆ. ಹೆದರಿಕೆ, ಕಳ್ಳತನ, ಅನಾರೋಗ್ಯ ಹೀಗೆ ಏನೇ ಕಷ್ಟ ಬಂದರೂ ದೇವರೊಂದಿಗೆ ಒಮ್ಮೆ ನೆನಪಿಗೆ ಬರುವವರೇ ಕೊರಗಜ್ಜ. ಏಕೆಂದರೆ ಭಕ್ತಿಯಿಂದ ಕೊರಗಜ್ಜನನ್ನು ನೆನಪಿಸಿಕೊಂಡವರಿಗೆ ಎಂದಿಗೂ ಮೋಸವಾಗಿಲ್ಲ. ಹಾಗಾಗಿ ಕೊರಗಜ್ಜ ಎಂಬುವುದು ಮಂಗಳೂರು, ಉಡುಪಿ ಜನರ ನಂಬಿಕೆಗೆ ಮತ್ತೊಂದು ಹೆಸರು. ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಆದರೆ ಕೊರಗಜ್ಜನ ಮೇಲೆ ಇರುವ ಭಕ್ತಿ ಬರೀ ಮಂಗಳೂರು, ಉಡುಪಿ ಜನರಿಗಷ್ಟೇ ಅಲ್ಲ, ಬದಲಾಗಿ ಇದು ಹಲವು ಕಡೆ ಹಬ್ಬಿದೆ. ಇದಕ್ಕೆ ಉದಾಹರಣೆ ಅಂದರೆ ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಮೊನ್ನೆಯಷ್ಟೇ ಕ್ರಿಕೆಟಿಗ KL ರಾಹುಲ್ ಮತ್ತು ಆತಿಯಾ ಶೆಟ್ಟಿ ಜೊತೆ ಬಂದು ಕೊರಗಜ್ಜನ ದರ್ಶನ ಮಾಡಿ ಕೋಲಾದಲ್ಲಿ ಭಾಗವಹಿಸಿದ್ದು. ಧರ್ಮದಲ್ಲಿ ಮುಸ್ಲಿಂ ಆಗಿರುವ ಕತ್ರೀನಾ ನಂಬಿದ್ದು ಕೊರಗಜ್ಜನನ್ನು. ಆಕೆ ನಮ್ಮ ದೇಶದವಳು ಅಲ್ಲ, ವಿದೇಶಿ ಪ್ರಜೆ. ಆಕೆ ಬಾಲಿವುಡ್ಗೆ ಬಂದು 20 ವರ್ಷವಾಗಿರಬೇಕು. ಇದೀಗ ಭಾರತೀಯ ನಟನನ್ನು ವಿವಾಹವಾಗಿ ಇಲ್ಲಿನ ಸೊಸೆಯಾಗಿದ್ದಾಳೆ. ಇಂಥ ಹೆಣ್ಣುಮಗಳು ಮಂಗಳೂರಿನ ಕುತ್ತಾರುಗೆ ಬಂದು ಕೊರಗಜ್ಜನ ಕೋಲಾದಲ್ಲಿ ಭಾಗವಹಿಸಿದ್ದಾಳೆ. ಊರಿಗೆ ಹಿಂದುತ್ವಕ್ಕೆ ಸಂಬಂಧವೇ ಇಲ್ಲದ ಓರ್ವ ಮುಸ್ಲಿಂ ಮಹಿಳೆಯನ್ನು ಇಲ್ಲಿಯವರೆಗೆ ಕರೆತಂದ ಕೊರಗಜ್ಜನ ಶಕ್ತಿ ಅದೆಂಥದ್ದು ಅಂತ ನೀವೇ ಅಂದಾಜಿಸಿ. ಅದೇ ರೀತಿ ಮಂಗಳೂರಿನ ಎಷ್ಟೋ ಜನ ಮುಸ್ಲಿಮರು ಕೊರಗಜ್ಜನನ್ನು ನಂಬುತ್ತಾರೆ, ಕೋಲಾ ಕೊಡುತ್ತಾರೆ ಎಂಬುದು ಇನ್ನೊಂದು ವಿಶೇಷ. ಕೊರಗಜ್ಜ ಎಂದರೆ ಯಾರು? ಕೊರಗಜ್ಜ ಕೊರಗತನಿಯ ಎಂದು ಹೇಳುವ ಈ ದೈವ ಶಿವನ ಒಂದು ಅಂಶ. ದೈವಗಳೆಲ್ಲ ಹೇಗೆ ಶಿವಗಣಗಳೋ ಅದೇ ರೀತಿ ಕೊರಗಜ್ಜ ಕೂಡ ಶಿವಗಣಗಳಲ್ಲಿ ಓರ್ವ. ಹಾಗಾಗಿಯೇ ಶಿವನ ಬಳಿ ಹೇಗೆ ತ್ರಿಶೂಲ ಮತ್ತು ನಾಗವಿದೆಯೋ ಅದೇ ರೀತಿ ಕೊರಗಜ್ಜನ ಬಳಿಯೂ ತ್ರಿಶೂಲ ಮತ್ತು ನಾಗವಿದೆ. ಕೊರಗಜ್ಜನ ಮೂಲ ಸ್ಥಳ ಯಾವುದು? ಕೊರಗಜ್ಜನ ಮೂಲ ಸ್ಥಳ ಮಂಗಳೂರಿನ ಕುತ್ತಾರು ಎಂಬ ಸ್ಥಳ. ಇದು ಸ್ವಾಮಿ ಕೊರಗಜ್ಜನ ಮೂಲ ಸ್ಥಳವಾಗಿದೆ. ಇಲ್ಲಿ ಸಾಮಾನ್ಯ ಭಕ್ತರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲ ಕೊರಗಜ್ಜ ಭಕ್ತರು ಬಂದು ಕೈ ಮುಗಿದು ಹೋಗುತ್ತಾರೆ. ಇಲ್ಲಿಗೆ ಬರುವವರು ಮೊದಲು ರಕ್ತೇಶ್ವರಿ ದೇವಿಯ ದರ್ಶನ ಮಾಡುತ್ತಾರೆ. ಬಳಿಕ ದೈವಗಳ ದರ್ಶನ ಮಾಡಿ ಕೊನೆಗೆ ಕೊರಗಜ್ಜನ ದರ್ಶನ ಮಾಡುತ್ತಾರೆ. ಹೀಗೆ ಕೊರಗಜ್ಜನನ್ನು ಕಾಣಲು ಹೋಗುವ ಭಕ್ತರು ಬೀಡ, ಚಕ್ಕುಲಿ, ಮದ್ಯ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡುತ್ತಾರೆ. ಆದರೆ ಇಲ್ಲಿಗೆ ಮದ್ಯ ತೆಗೆದುಕೊಂಡು ಹೋಗಲು ಒಂದು ನಿಯಮವಿದೆ. ಅದೇನೆಂದರೆ ರಕ್ತೇಶ್ವರಿ ಮತ್ತು ದೈವಗಳನ್ನು ನೋಡಲು ಹೋಗುವಾಗ ಮದ್ಯ ತೆಗೆದುಕೊಂಡು ಹೋಗುವಂತಿಲ್ಲ. ಇವರಿಬ್ಬರ ದರ್ಶನ ಪಡೆದ ಬಳಿಕ ನೀವು ಕೊರಗಜ್ಜನನ್ನು ನೋಡಲು ಹೋಗುವಾಗ ಮದ್ಯ, ಬೀಡ, ಚಕ್ಕುಲಿಯನ್ನು ತೆಗೆದುಕೊಂಡು ಹೋಗಬಹುದು. ಇನ್ನು ಕೊರಗಜ್ಜನಿಗೆ ಕಳಿ ಅಂದರೆ ಇಷ್ಟವಾಗಿದ್ದು. ಆದರೆ ಈ ರೀತಿಯ ಮದ್ಯ ಈಗ ಯಾರು ತಯಾರಿಸದ ಕಾರಣ ಪ್ಯಾಕ್ ಮಾಡಿರುವ ಮದ್ಯ ತೆಗೆದುಕೊಂಡು ಹೋಗಿ ಅರ್ಪಿಸುತ್ತಾರೆ. ಕೊರಗಜ್ಜನ ದೈವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲಿ ಗಂಧ ನೀಡಲಾಗುತ್ತದೆ. ಕೆಲವೆಡೆ ಕಪ್ಪು ಗಂಧ, ಇನ್ನು ಕೆಲವೆಡೆ ಬಿಳಿ ಗಂಧ ನೀಡಲಾಗುತ್ತದೆ. ನೀವು ಇದನ್ನು ಹಚ್ಚಿಕೊಳ್ಳುವುದಲ್ಲದೆ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಬಳಸಬಹುದು. ಮನೆ ಮಕ್ಕಳು ಅನಾರೋಗ್ಯಕ್ಕೀಡಾದಾಗ, ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ, ಸಂದರ್ಶನಕ್ಕೆ ಹೋಗುವಾಗ, ಯಾರಾದರೂ ಊಟಕ್ಕೆ ಆಮಂತ್ರಿಸಿದಾಗ ಅಂಥವರ ಮನೆಗೆ ಹೋಗುವಾಗ ನೀವು ಆ ಗಂಧವನ್ನು ಹಚ್ಚಿಕೊಂಡು ಹೋದರೆ ದುಷ್ಟಶಕ್ತಿಗಳು ನಿಮ್ಮ ಬಳಿ ಸುಳಿಯುವುದಿಲ್ಲ. ಪವಾಡ ಪುರುಷ ಕೊರಗಜ್ಜನ ಮಹಿಮೆ. ಕೊರಗಜ್ಜನ ಬಳಿ ಹೋಗಿ ಎಷ್ಟೋ ಜನ ತಮ್ಮ ಮಕ್ಕಳ ಜೀವ ಉಳಿಸಿಕೊಂಡಿದ್ದಾರೆ. ಎಷ್ಟೋ ಜನ ಸಾಯುವ ಸ್ಥಿತಿಗೆ ಹೋಗಿ ಕೊರಗಜ್ಜನನ್ನು ನಂಬಿ ಬದುಕುಳಿದಿದ್ದಾರೆ. ಇನ್ನೂ ಕೆಲವರು ಮಾಟ ಮಂತ್ರಗಳಿಂದ ಕಷ್ಟ ಅನುಭವಿಸಿ ಕೊರಗಜ್ಜನ ಮೊರೆ ಹೋಗಿ ನೆಮ್ಮದಿಯ ಬಾಳು ಬಾಳುತ್ತಿದ್ದಾರೆ. ಕೊರಗಜ್ಜನ ಭಕ್ತರ ಮನೆಯಲ್ಲಿ ಕಳ್ಳತನವಾದರೆ ಅವರು ಪೊಲೀಸ್ ಠಾಣೆಗೆ ಹೋಗುವುದಿಲ್ಲ, ಬದಲಾಗಿ ಕೊರಗಜ್ಜನಲ್ಲಿಗೆ ಬರುತ್ತಾರೆ. ಇಲ್ಲಿ ಬಂದು ತಮ್ಮ ವಸ್ತು ಕಳೆದು ಹೋಗಿದೆ, ಹುಡುಕಿ ಕೊಡಿ ಎಂದು ಭಕ್ತಿಯಿಂದ ಬೇಡಿದರೆ ಕೊರಗಜ್ಜ ವಸ್ತುವನ್ನು ಸಿಗುವಂತೆ ಮಾಡುವುದಲ್ಲದೆ ಆರೋಪಿಗಳು ಯಾರು ಅಂತಲೂ ತೋರಿಸಿಕೊಡುತ್ತಾರೆ. ಇನ್ನು ಕೊರಗಜ್ಜನ ಪವಾಡವನ್ನು ಹೀಯಾಳಿಸುವವರು ಕೊರಗಜ್ಜನ ದೇವಸ್ಥಾನದಲ್ಲಿ ಕೊರಗಜ್ಜನ ಕಟ್ಟೆಯ ಮೇಲೆ ಕೆಟ್ಟದ್ದಾಗಿ ನಡೆದುಕೊಳ್ಳುವವರಿಗೆ ಕೊರಗಜ್ಜ ಶಿಕ್ಷೆಯು ಕೊಟ್ಟಿದ್ದಾರೆ. ಕೊರಗಜ್ಜನ ಕಟ್ಟೆಯ ಮೇಲೆ ಮೂತ್ರ ಮಾಡಿದ 4 ಮುಸ್ಲಿಂ ಪುಂಡರಿಗೆ ಕೊರಗಜ್ಜ ಶಿಕ್ಷೆ ನೀಡಿದ್ದರು. ಓರ್ವ ರಕ್ತಕಾರಿ ಸತ್ತರೆ ಇನ್ನೋರ್ವ ಹುಚ್ಚನಾಗಿದ್ದ, ಮತ್ತೋರ್ವ ಸ್ವಾಯವೇ ಇಲ್ಲದವನಂತಾಗಿದ್ದ. ಇದನ್ನೆಲ್ಲ ನೋಡಿ 4ನೆಯವ ಕೊರಗಜ್ಜನ ಬಳಿ ಬಂದು ತಪ್ಪಾಯಿತೆಂದು ಕ್ಷಮೆಯೂ ಕೇಳಿದ್ದ.